ತಮ್ಮೆಲ್ಲರಿಗೂ ಸ್ಪರ್ಧಾ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ತರಗತಿಯೊಳಗೆ ನಾವೇನು ಮಾಡೋಣ ಅಂದ್ರೆ ವಿಶೇಷವಾಗಿರುವಂಥ ಟಾಪಿಕ್ ಕನ್ನಡ ವ್ಯಾಕರಣ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ನಮ್ಮ ಚಾನಲ್ ಒಳಗೆ ಏನು ಮಾಡಿವಂದ್ರೆ ನಾವು ವಿಜ್ಞಾನ ವಿಷಯದಲ್ಲಿ ಬರುವಂಥ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀವಿ. ಈಗ ಮುಂಬರುವಂಥ ದಿನಗಳಲ್ಲಿ ಅರ್ಥಶಾಸ್ತ್ರ ಆಗಿರ್ಬೋದು, ಭೂಗೋಳಶಾಸ್ತ್ರ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, IC ಆಗಿರ್ಬೋದು, ಹಾಗೆ ಮ್ಯಾಥ್ಸ್ ಆಗಿರ್ಬೋದು, ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂಥ ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡತ್ತೀವಿ. ಹಾಗಾಗಿ ಇವೆಲ್ಲ ವಿಷಯಗಳು ನಿಮಗೆ ಹಂತ ಹಂತವಾಗಿ ತಲುಪಬೇಕಂದ್ರೆ ನೀವು ಮೊದಲು ಏನು ಮಾಡಬೇಕು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೇ ನೀವು ಕೊಡುವಂಥ ಒಂದು ಲೈಕ್ ನಮಗೆ ಮೋಟಿವೇಟ್ ಆಗಿರ್ತೈತಿ. ಹಾಗಾಗಿ ಒಂದು ಲೈಕ್ ಕೊಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರ್ರಿ ಇವತ್ತಿನ ತರಗತಿಯೊಳಗೆ ನಾವೇನು ಮಾಡೋಣ ಅಂದ್ರೆ ಕನ್ನಡ ವಿಷಯದಲ್ಲಿ ಅಂದ್ರೆ ಕನ್ನಡ ವ್ಯಾಕರಣದಲ್ಲಿ ಬರುವಂಥ ಮೊದಲೇ ಟಾಪಿಕ್ ಕನ್ನಡ ವರ್ಣಮಾಲೆಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ವರ್ಣಮಾಲೆ ಇದಕ್ಕೆ ಬಹಳಷ್ಟು ಜನ ಏನಂತಾರಂದ್ರೆ ವರ್ಣಮಾಲೆಗಳು ಅಂತಾರೆ. ಇದಕ್ಕೆ ವರ್ಣಮಾಲೆಗಳು ಅನ್ಬಾರ್ದು, ವರ್ಣಮಾಲೆ ಅನ್ಬೇಕು. ಇದು ಹೆಸರೇ ಸೂಚಿಸುವಂಗಿಲ್ಲ. ನೋಡ್ರಿ, ವರ್ಣ ಅಂದ್ರೆ ಏನು? ವರ್ಣ ಅಂದ್ರೆ ಅಕ್ಷರ ಅಂಥೇಳಿ ಸೂಚಿಸ್ತದ. ಇನ್ನು ಮಾಲೆ ಅಂದ್ರೆ ಸಮೂಹನ ಸೂಚಿಸ್ತದ. ಇಲ್ಲಿ ಆಲ್ರೆಡಿ ನಮಗೆ ವರ್ಣಮಾಲೆ ಅಂದ್ರೆ ಗೊತ್ತಾಯ್ತು, ಅಕ್ಷರಗಳ ಸಮೂಹ ಅಂಥೇಳಿ. ಇಲ್ಲಿ ಅಕ್ಷರಗಳ ಸಮೂಹ ಅಂಥೇಳಿ ವರ್ಣಮಾಲೆ ಒಳಗೆ ಐತಂದ್ರೆ ನಾವು ಮುಂದೆ ವರ್ಣಮಾಲೆಗಳು ಅಂತೇಳಿ ಹಚ್ಚೋದು ಶುದ್ಧ ತಪ್ಪಾಗ್ತೈತಿ. ಹಾಗಾಗಿ ನಾವೇನು ಮಾಡಬೇಕು, ಇದಕ್ಕೆ ವರ್ಣಮಾಲೆಗಳು ಅನ್ಬಾರ್ದು, ಬರೀ ವರ್ಣಮಾಲೆ ಅನ್ಬೇಕು. ಈಗ ವರ್ಣಮಾಲೆಗಳಲ್ಲಿ ಎಷ್ಟು ವಿಧಗಳು ಬರ್ತಾವೆ ಅಂದ್ರೆ ವರ್ಣಮಾಲೆಗಳು ಎಷ್ಟು ಅದಾವು ಅಂದ್ರೆ ವರ್ಣಮಾಲೆಗಳು ಎಷ್ಟು ಅದಾವು? 49 ಅದಾವು. ನಾವು ಅಧ್ಯಯನ ದೃಷ್ಟಿಯಿಂದ ಏನು ಮಾಡ್ತೀವಿ ಅಂದ್ರೆ ಅವುಗಳನ್ನು 3 ಭಾಗಗಳಾಗಿ ಅಧ್ಯಯನ ಮಾಡ್ತೀವಿ. ಅವು ಯಾವ ಅಂತಂದ್ರೆ ಒಂದು ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು ಅಂತ ಮಾಡ್ತೀವಿ. ಹಾಗಂದ್ರೆ ನಿಮಗೆ ಈಗ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಸ್ವರಗಳು ಎಷ್ಟು ಅದಾವು ನೋಡ್ರಿ. ಸ್ವರಗಳು ಎಷ್ಟು ಅದಾವು? 13 ಅದಾವ. ಈ ಸ್ವರಗಳ ಡೆಫಿನಿಷನನ್ನು ನಾವು ಹೆಂಗೆ ಹೇಳ್ಬೋದು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ನಾವೇನಂತೀವಿ? ಸ್ವರಗಳು ಅಂತೀವಿ. ಅವು 13. ಅವು ಯಾವುವು ಅಂದ್ರೆ ಇಲ್ಲಿ ನೋಡ್ರಿ, ಅ, ಆ, ಇ, ಈ, ಉ, ಊ, ಋ, ಎ, ಐ, ಓ ಔ. ಇವಷ್ಟೇ 13 ಅಕ್ಕವೆನಿಸ್ರಿ. ಮತ್ತು ಮುಂದೆ ಹೋಗಿ ಅಮ್ಮಹ ಅಂಥೇಳಿ ಸೇರಿಸಿರಿ. ಇವಷ್ಟೇ 13 ನೋಡ್ರಿ. ಅ, ಆ, ಇ, ಉ, ಋ, ಎ, ಐ, ಓ ಔ. ಇವೇನು ಸ್ವರಗಳ 13 ಅದ ಅಂತ ಹೇಳಿ ತಿಳ್ಕೊಂಡ್ವಿ. ಈಗ ಸ್ವರಗಳನ್ನು ನಾವು ಮತ್ತು 3 ವಿಧಗಳನ್ನಾಗಿ ವಿಂಗಡಿಸ್ತೀವಿ. ಅವು ಯಾವಂದ್ರೆ ನೋಡ್ರಿ, ಮೊದಲನೇದು ಯಾವುದಂದ್ರೆ ಹ್ರಸ್ವಸ್ವರ. ಇದಕ್ಕೆ ಹೃಸ್ವಸ್ವರ ಅನ್ಬಾರ್ದು, ರಸಸ್ವರ ಅನ್ಬೇಕು. ಹೃಸ್ವಸ್ವರ. ಎರಡನೇದು ದೀರ್ಘಸ್ವರ. ಮೂರನೇದು ಯಾವುದಂದ್ರೆ ಪ್ಲುತಸ್ವರ. ಹಂಗಂದ್ರೆ ನೋಡ್ರಿ, ರಸಸ್ವರಗಳು ಎಷ್ಟು ಅದಾವು? ರಸಸ್ವರಗಳು ಅಷ್ಟು 6 ಅದಾವು. ಇವೇನು ಮಾಡ್ತಾವು? ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡ್ತಾವು. ಹಾಗಾಗಿ ನಾವು ಇವಕ್ಕೇನಂತೀವಿ? ರಸಸ್ವರಗಳು ಅಂತೀವಿ. ಅವು 6 ಯಾವ್ಯಾವ ಅಂದ್ರೆ ಇಲ್ಲಿ ನೋಡ್ರಿ. ಒಂದು ಆ ಬರಲ್ಲ, ಇ, ಉ, ಋ, ಎ, ಓ. 6 ಅದುವ ನೋಡ್ರಿ. 1 2 3 4 5, ಇದೊಂದು 6. ರಸಸ್ವರಗಳೆಷ್ಟು? 6. ಇನ್ನು ದೀರ್ಘಸ್ವರಗಳೆಷ್ಟು? 7. ಇವೇನು ಮಾಡ್ತಾವು? ಹೆಚ್ಚಿನ ಉಸಿರಿನಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ಏನಂತೀವಿ ನಾವು? ದೀರ್ಘಸ್ವರಗಳು ಅಂತೀವಿ. ಈ ರಸಸ್ವರಗಳನ್ನು ಬಿಟ್ಟು ಉಳ್ಕೋದಿದ್ದೆಲ್ಲ ದೀರ್ಘಸ್ವರಗಳು. 1 2 3 4 5 6 7. 7 ದೀರ್ಘಸ್ವರಗಳದಾವ. ಇವುಗಳನ್ನು ನಾವೇನಂತ ಹೇಳಿದೆ? ದೀರ್ಘ ಉಸಿರಿನಿಂದ ಉಚ್ಚರಿಸಲ್ಪಡ್ತೀವಿ ಅಂತ ಹೇಳಿದ್ವಿ. ಇದು ಕಡಿಮೆ ಉಸಿರಾಯಿತು, ಇದು ದೀರ್ಘ ಉಸಿರಾಯಿತು. ಹಂಗಂದ್ರೆ ನಾವು ಪ್ಲುತಸ್ವರಗಳನ್ನು ಯಾವ ಉಸಿರಿಂದ ಉಚ್ಚರಿಸಲ್ಪಡ್ತೀವಿ? ಕಮೆಂಟ್ ಮಾಡಿರಿ ನೋಡೋಣ. ಇಲ್ಲಿ ನೋಡ್ರಿ, ನಮ್ಗೆ ಇಲ್ಲಿ ಪ್ಲುತಸ್ವರಗಳೇನು? ಭಾವ ತೀವ್ರತೆ ಹೆಚ್ಚಾದಾಗಂತ ನಾವು ಪ್ಲುತಸ್ವರಗಳನ್ನು ಯೂಸ್ ಮಾಡ್ತೀವಿ.
ಈ ಪ್ಲುತ್ವ ಸ್ವರಗಳನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಈ ದೀರ್ಘ ಸ್ವರಗಳೇನಿರ್ತಾವಲ್ಲ, ಈ ದೀರ್ಘ ಸ್ವರಗಳ ಮುಂದೆ ನಾವು ಪ್ಲುತ್ವ ಸ್ವರಗಳನ್ನು ಬಳಕೆ ಮಾಡ್ತೀವಿ. ಉದಾಹರಣೆ ನೋಡ್ರಿ ಇಲ್ಲಿ. ಉದಾಹರಣೆ, ಅಮ್ಮ. ಬರೀ ಅಮ್ಮ ಅಂತ ಹೇಳ್ತೀರಾ, ಅಮ್ಮ ಅಂತೀರ. ಅಮ್ಮ ಇದನ್ನು ಪ್ಲುತ್ವ ಸ್ವರಗಳನ್ನು ಯಾವ ಅಕ್ಷರದಿಂದ ಇಂಡಿಕೇಟ್ ಮಾಡ್ತೀವಿ ಅಂದ್ರೆ ಎಸ್ ಅಕ್ಷರದಿಂದ ಇಂಡಿಕೇಟ್ ಮಾಡ್ತೀವಿ. ಹಾಗೆ ನೋಡ್ರಿ, ಅಮ್ಮ ಆಯ್ತಾ, ಅಯ್ಯೋ. ಇವು ಅದಕ್ಕೆ ಎಕ್ಸಾಂಪಲ್ ಬರ್ತಾವಂದ್ರೆ ಪ್ಲುತ್ವ ಸ್ವರಗಳಿಗೆ ಎಕ್ಸಾಂಪಲ್ ಬರ್ತಾವೆ. ಈಗ ವರ್ಣಮಾಲೆಯಲ್ಲಿ 2ನೇ ಭಾಗ ಯಾವುದಂತ ಹೇಳಿದ್ದೆ? ಸ್ವರಗಳಾಯ್ತು. ಈಗ ನೆಕ್ಸ್ಟ್ ವ್ಯಂಜನಗಳು. ವ್ಯಂಜನಗಳು ಎಷ್ಟದಾವು? 2ನೇದ್ದು ವ್ಯಂಜನಗಳು. ಇವು ಎಷ್ಟದಾವಂದ್ರೆ 34 ಅದಾವೆ. ಹೌದಾ? ಈ 34 ವ್ಯಂಜನಗಳಾದ್ರೆ ವ್ಯಂಜನಗಳಂದ್ರೆ ಏನು? ಯಾವ ಅಕ್ಷರಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತಾವಲ್ಲ ಅಂಥವುಗಳು ನಾವೇನಂತೀವಿ? ವ್ಯಂಜನಗಳು ಅಂತೀವಿ. ಈ ವ್ಯಂಜನಗಳನ್ನು ಅಧ್ಯಯನ ದೃಷ್ಟಿಯಿಂದ ಮತ್ತು 2 ವಿಧಗಳನ್ನಾಗಿ ವಿಂಗಡಿಸ್ತೀವಿ. ಅದರೊಳಗೆ ಒಂದೇದು ನೋಡ್ರಿ, ವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ. 2ನೇದು ಯಾವುದಪ್ಪ ಅಂದ್ರೆ ಅವರ್ಗೀಯ ವ್ಯಂಜನ. ಈ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಯಾವ್ಯಾವ ಅಂತ ಹೇಳೋಕ್ಕಿಂತ ಮುಂಚೆ ಈ 34 ವ್ಯಂಜನಗಳು ಯಾವಂತ ಹೇಳಿ ಅವು ನಿಮ್ಮ ತಲೆಯಾಗ ಬರಬೇಕು. ಅದನ್ನು ನಾ ಹೇಳ್ಕೊಂಡು ಕುಂಡ್ರಲ್ಲ. ಈಗ ನೋಡ್ರಿ, ವರ್ಗೀಯ ವ್ಯಂಜನಗಳಂಥೇಳಿ ಯಾವ ಆಧಾರ ಮ್ಯಾಗ ನಾವು ವಿಂಗಡಣೆ ಮಾಡ್ತೀವಂದ್ರೆ, ಇದನ್ನ ನಾವು ಯಾವ ರೀತಿ ಉಚ್ಚರಿಸ್ತೀವಿ? ಒಂದು ತಾಲವ್ಯ, ಕಂಠ್ಯ, ಮೂರ್ಧನ್ಯ ಅಂಥೇಳಿ ಉಚ್ಚಾರಣೆ ಮಾಡ್ತೀವಲ್ಲ, ಆ ಆಧಾರ ಮ್ಯಾಗ ವರ್ಗೀಯ ವ್ಯಂಜನಗಳಂಥೇಳಿ ಭಾಗವನ್ನು ಮಾಡ್ತೀವಿ. ಹಾಗೆ ಅವರ್ಗೀಯ ವ್ಯಂಜನಗಳು. ಈಗ ವರ್ಗೀಯ ವ್ಯಂಜನಗಳಾಗಿ ನಮಗೆ ಪರ್ಟಿಕ್ಯುಲರ್ ಆಗಿ ಯಾವ ಇದರಿಂದ ಉಚ್ಚರಿಸ್ತೀವಿ ಅನ್ನೋದು ಅದು ಗೊತ್ತಾಗ್ತೈತಿ. ಹಂಗಂದ್ರೆ ಅವರ್ಗೀಯ ವ್ಯಂಜನಗಳಿಗೆ ಯಾವುದೇ ರೀತಿಯಾಗಿ ಈಗ ತಾಲವ್ಯ ಆಯಿತು, ಕಂಠೆ ಆಯಿತು, ಓಷ್ಠ ಆಯಿತು, ಇದು ಯಾವುದೇ ರೀತಿ ಬರಲ್ಲ. ಇವು ಸರಳವಾಗಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳಾಗಿರ್ತಾವೆ. ಇಲ್ಲಿ ನೋಡ್ರಿ, ಈ ವರ್ಗೀಯ ವ್ಯಂಜನ ಆಯಿತು, ಅವರ್ಗೀಯ ವ್ಯಂಜನ ಆಯಿತು. ಈ ವರ್ಗೀಯ ವ್ಯಂಜನ ಒಳಗೆ ಮತ್ತು 3 ವಿಧಗಳನ್ನಾಗಿ ಮಾಡ್ತಾರೆ. ಅವು ಯಾವ ಅಂತಂದ್ರೆ, ಒಂದೇದು ನೋಡ್ರಿ, ಅಲ್ಪ ಪ್ರಾಣ. ಒಂದನೇದು ಅಲ್ಪ ಪ್ರಾಣ. 2ನೇದು ಮಹಾಪ್ರಾಣ. 3ನೇದು ಅನುನಾಸಿಕ. ಇಲ್ಲಿ ನೋಡ್ರಿ, ಇದು ಹೆಸರೇ ಸೂಚಿಸುವಂಗೆ ಅಲ್ಪ ಪ್ರಾಣ. ಅಲ್ಪ ಅಂದ್ರೆ ಕಡಿಮೆ, ಪ್ರಾಣ ಅಂದ್ರೆ ಉಸಿರು. ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ಏನಂತೀವಿ ನಾವು? ಅಲ್ಪ ಪ್ರಾಣಗಳಂತೀವಿ. ಅವು ಎಷ್ಟದಾವಂದ್ರೆ 10 ಅದಾವೆ. ಹೌದಾ? ಮಹಾಪ್ರಾಣಗಳು, ಇದು ಹೆಸರೇ ಸೂಚಿಸುವಂಗೆ ಮಹಾ ಅಂದರೆ ಹೆಚ್ಚು, ಪ್ರಾಣ ಅಂದರೆ ಉಸಿರು. ಹೆಚ್ಚಿನ ಉಸಿರಿನಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ಏನಂತೀವಿ ನಾವು? ಮಹಾಪ್ರಾಣಗಳಂತೀವ. ಇವೆಷ್ಟದಾವಂದ್ರೆ 10 ಅದಾವೆ. ಇನ್ನು ಅನುನಾಸಿಕ. ಅನು ಅಂದರೆ ಏನು? ಮೂಗು. ನಾಸಿಕ ಅಂದ್ರೆ, ಹೌದಾ? ಅನುನಾಸಿಕ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ಏನಂತೀವಿ ನಾವು? ಅನುನಾಸಿಕಗಳು ಅಂತೀವಿ. ಇವೆಷ್ಟದಾವಂದ್ರೆ 5 ಅದಾವೆ. ನೋಡ್ರಿ, ಟೋಟಲಾಗಿ ಎಷ್ಟದು? 25 ಆದವಾ? ಈ 25 ಏನು? ವರ್ಗೀಯ ವ್ಯಂಜನಗಳು. ಅದರೊಳಗೆ ಅಲ್ಪ ಪ್ರಾಣಗಳು ಯಾವ್ಯಾವ ಅಂದ್ರೆ 1ನೇ ವರ್ಗ ಮತ್ತು 3ನೇ ವರ್ಗದ ಅಕ್ಷರಗಳಿಗೆ ಅಲ್ಪ ಪ್ರಾಣಗಳು ಅಂತೀವಿ. ಹಾಗೆ ನೋಡ್ರಿ, 2ನೇ ವರ್ಗ ಮತ್ತು 4ನೇ ವರ್ಗದ ಅಕ್ಷರಗಳಿಗೆ ಏನಂತೀವಿ? ಮಹಾಪ್ರಾಣಗಳು ಅಂತೀವಿ. ಇನ್ನು 5ನೇದು 5 ಅದಾವು, ಅವಕ್ಕೇನಂತೀವಿ? ಅನುನಾಸಿಕಗಳು ಅಂತೀವಿ. ಹೌದಾ? ವರ್ಗೀಯ ವ್ಯಂಜನಗಳು 25 ಆದ್ರೆ ಅವರ್ಗೀಯ ವ್ಯಂಜನಗಳು ಎಷ್ಟದಾವು? ಅವು 9 ಅದಾವು.
ಅವರ್ಗೀಯ ವ್ಯಂಜನಗಳು 9. ಅವು ಯಾವ್ಯಾವ ಅಂದ್ರೆ ಯ ರ ಲ ವ ಶ ಸ ಹ ಳ ಇವ್ಯಾವು ಅವರ್ಗೀಯ ವ್ಯಂಜನಗಳು. ನಾವು ವರ್ಣಮಾಲೆ ಒಳಗೆ 2 ವಿಧನ ನೋಡಿದ್ವಿ ಅಧ್ಯಯನ ದೃಷ್ಟಿಯಿಂದ. 3ನೇ ವಿಧ ಯಾವುದಂದ್ರೆ ಯೋಗವಾಹಕಗಳು. 3ನೇದು ಯಾವುದು? ಯೋಗವಾಹಕಗಳು. ಯೋಗವಾಹಕಗಳೇನು ಯೋಗವಾಹಗಳು? ಯೋಗವಾಹಕಗಳೆಲ್ಲ ಇವು ಯೋಗವಾಹಗಳು. ವಾಹಗಳು ಎಲ್ಲರೂ ಯೋಗವಾಹಕಗಳು ಅಂತ ಬರಿತೀರಿ, ಅದು ತಪ್ಪು. ಯೋಗವಾಹಗಳು ಅಂತ ಬರಿಬೇಕು. ಇಲ್ಲಿ ನೋಡ್ರಿ, ಯೋಗ ಅಂದ್ರೆ ಏನು, ವಾಹಕ ಅಂದ್ರೆ ಏನು? ಯೋಗ ಅಂದ್ರೆ ಸಂಬಂಧ, ವಾಹಕ ಅಂದ್ರೆ ಕಲ್ಪಿಸುವಂತ ಅರ್ಥ ಕೊಡ್ತದೆ. ಯೋಗವಾಹಕ ಅಂದ್ರೆ ಸಂಬಂಧ ಕಲ್ಪಿಸು ಅಂಥೇಳಿ ಅರ್ಥವನ್ನು ನೀಡ್ತೈತಿ. ಹಂಗಂದ್ರೆ ಇವು ಯಾವುದ್ರ ಜೊತೆ ಸಂಬಂಧವನ್ನು ಕಲ್ಪಿಸ್ಕೊಳ್ತದ? ಸ್ವರಗಳೇನಿರ್ತಾವೆ, ವ್ಯಂಜನಗಳೇನಿರ್ತಾವಲ್ಲ ಅವುಗಳ ಜೊತೆ ಇವು ಸಂಬಂಧವನ್ನು ಕಲ್ಪಿಸ್ಕೊತಾವೆ. ಇಲ್ಲಿ ನೋಡ್ರಿ, ಉದಾಹರಣೆ ನೋಡ್ರಿ, ಅಮ್ಮ ಅಹ ಅಂತ ಬರ್ದೇನ. ಈ ಅ ಜೊತೆ ಇವೆರಡು ಸಂಬಂಧವನ್ನು ಕಲ್ಪಿಸ್ಕೊಂಡುವ. ಹಂಗಂದ್ರೆ ಇದಕ್ಕೇನಂತೀವಿ? ಅನುಸ್ವರ ಅಂತೀವಿ. ಅನುಸ್ವರ. ಇದ್ಯಾವುದು? ವಿಸರ್ಗ. ಹೌದಾ? ಇದಕ್ಕೆ ಅನುಸ್ವರ ಅಂತೀವಿ, ಇದಕ್ಕೆ ವಿಸರ್ಗ ಅಂತೀವಿ. ಇದು ಯಾವುದರ ಜೊತೆ ಸಂಬಂಧ ಕಲ್ಪಿಸ್ಕೊಂಡೈತಿ? ಅ ಒಂದಿಗೆ ಏನು ಮಾಡೈತೆ ಅಂದರೆ ಇದು ಸಂಬಂಧವನ್ನು ಕಲ್ಪಿಸ್ಕೊಂಡೈತಿ. ಹಾಗಾಗಿ ಯೋಗವಾಹಕಗಳನ್ನು ನಾವೇನಂತೀವಿ? ಸಂಬಂಧ ಕಲ್ಪಿಸುವಂಥ ಕೊಂಡಿ ಅಂತೀವಿ. ಈಗ ನೋಡ್ರಿ, ಯೋಗವಾಹಕಗಳನ್ನು ನಮ್ಮ ಕನ್ನಡದಲ್ಲಿ ಏನಾಯಿತು? 2 ರೀತಿಯಾಗಿ ಅಧ್ಯಯನ ಮಾಡ್ತೀವಿ. ಅದೇ ಕೆ ಸಿ ರಾಜನ ಪ್ರಕಾರ 4 ಅಂಥೇಳಿ ಅಧ್ಯಯನ ಮಾಡ್ತೀವಿ. ಎಷ್ಟಂದರೆ 4. ನೋಡ್ರಿ, ಇಲ್ಲಿವರೆಗೆ ವರ್ಣಮಾಲೆಗಳೊಳಗೆ ಬರುವಂಥ ಅಧ್ಯಯನ ದೃಷ್ಟಿಯಿಂದ ಎಷ್ಟು ವಿಧಗಳನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ದೆ? 3 ವಿಧಗಳು. ಅವ್ಯಾವು? ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಕಗಳು ಅಂತ ಹೇಳಿದ್ದೆ. ಈ ಸ್ವರಗಳು ಮತ್ತು ವ್ಯಂಜನಗಳು, ಯೋಗವಾಹಕಗಳ ಬಗ್ಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಇದೇ ರೀತಿ ಪ್ರತಿದಿನ ಕನ್ನಡ ವರ್ಣಮಾಲೆ ಇವತ್ತು ಮುಗಿತಾ, ಇದ್ರ ಮುಂದೆ ಬರುವಂಥ ಟಾಪಿಕ್ಗಳನ್ನ ಪ್ರತಿನಿತ್ಯವಾಗಿ ಒಂದೊಂದು ಟಾಪಿಕ್ಗಳನ್ನ ಹೇಳ್ಕೊತ ಹೋಗ್ತೀವಿ. ಬರೀ ಕನ್ನಡ ಗ್ರಾಮರ್ ಅಷ್ಟೇ ಅಲ್ಲ, ಪ್ರತಿದಿನವೂ ಒಂದೊಂದು ಸಬ್ಜೆಕ್ಟ ಹಾಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಆ ವಿಡಿಯೋಗಳು ಬಂದು ನಿಮ್ಗೆ ತಲುಪಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು.